ಮಾಡಬೇಕಾದ್ರೆ ಒಂದಲ್ಲ ಎರಡಲ್ಲ ಒಂದು 100 ಸರಿ ಯೋಚನೆ ಮಾಡಿ ಇದನ್ನು ಪ್ರಯೋಗ ಮಾಡಿ. ಯಾಕೆಂದರೆ ಇದು ಭಾಳ ತುಂಬ ಡೇಂಜರ್ ಪ್ರಯೋಗ ಆಗಿರ್ತದೆ ಇದು. ಆಮೇಲೆ ಅಷ್ಟೇ ಈಸಿನೂ ಕೂಡ ಇದು. ಜಾಸ್ತಿ ಏನು ರಿಸ್ಕ್ ಇರಲ್ಲ ಈ ಪ್ರಯೋಗದಲ್ಲಿ. ಭಾಳ ಈಸಿ ಪ್ರಯೋಗ ಇದು. ನಿಮ್ಗೇನು ಬೇಕಾಗುತ್ತೆ, ಮುಖ್ಯವಾಗಿ ಇದು ಕೇಶ ಪ್ರಯೋಗ ಅಂತ. ಶತ್ರು ಕೇಶ ಪ್ರಯೋಗ, ಕೂದಲ ಮೇಲೆ ಪ್ರಯೋಗ ಮಾಡೋಂಥದ್ದು. ಶತ್ರುದು ಕೂದಲು ಬೇಕಾಗುತ್ತೆ, ಅವ್ರ ಮನೆಯದು. ಇದು ಲೇಡೀಸ್ದು, ಇದು ಕೂದಲು. ಇದು ಭಾಳ ತುಂಬ ಕಿರುಕುಳ ಅಂತ. ಲೇಡೀಸ್ ಇವರು ಈ ಕೇಸದ ಮೇಲೆ ಈಗ ಪ್ರಯೋಗ ಮಾಡಬೇಕಾದ್ರೆ ನಿಮಗೇನು ಬೇಕಾಗುತ್ತೆ, ಇಲ್ಲಿ ನಿಮಗೆ ಈ ರೀತಿ ಕಾಣ್ತಾ ಇದೆಯಲ್ಲ, ಈ ರೀತಿ ಕೆಲವೊಂದು ಕೂದಲುಗಳು ಇರ್ತವೆ. ಕೆಲವೊಬ್ಬರುಗಳಿಗೆ ಗಾಳಿ ಕಿರುಕು ಗಂಡಾಂತರಗಳು ಮೆಟ್ಕೊಂಡಿರ್ತವೆ. ಅಂಥನ್ನೆಲ್ಲ ಬಿಡಿಸಿದಂಥ ಸಂದರ್ಭದಲ್ಲಿ ಅದನ್ನು ಕಿತ್ತುಬಿಡ್ತಾರೆ. ಅದನ್ನು ಅವ್ರ ತಲೆಯಿಂದ ಗಾಳಿ ಹಿಡಿದವರು, ಪ್ರೇತ ಹಿಡಿದವರು, ಪಿಚಾಚಿ ಹಿಡಿದವ್ರದ್ದು ಕೂದಲನ್ನ ಕಿತ್ತು ಗಂಟಾಕಿ ಅದನ್ನು ಕೆಲವೊಂದು ಹುಣಸೆ ಮರಗಳಲ್ಲಿ ಹೊಡೆದಿರ್ತಾರೆ. ಹುಣಸೆ ಮರ ಅಂತ ಇರುತ್ತೆ. ಕೆಲವೊಂದು ಸ್ಮಶಾನ, ನಿರ್ಜನ ಪ್ರದೇಶ, ಖಬ್ರಸ್ತಾನ್, ಮುಸ್ಲಿಮ್ ಅವ್ರ ಸ್ಮಶಾನಗಳು, ಅಂಥ ಜಾಗಗಳಲ್ಲಿ ಹುಣಸೆ ಮರಗಳಿರ್ತವೆ. ಅಂಥ ಹುಣಸೆ ಮರಕ್ಕೆ ಕೆಲವೊಂದು ಗಾಳಿ ಗಿರ್ಕು ಹಿಡ್ಕೊಂಡಿರೋ ಅಂಥವ್ರದ್ದು ಕೂದಲು ಕೇಶನ ತೆಗೆದು ಮೊಳೆ ಹೊಡೆದು ಬಿಟ್ಟಿರ್ತಾರೆ. ಅಂಥದ್ದನ್ನ ನೀವು ತಗೋಬೇಕು. ಆ ಥರದ್ದು ನಿಮಗೆ ಸಿಕ್ಬಿಟ್ರೆ ಹುಣಸೆ ಮರದಿಂದ ತಗೋಬೇಕು. ಹೊಡೆದಿರ್ತಾರೆ ಈ ಥರನ ಗಾಳಿಗಳನ್ನ ಬಿಡಿಸಿ ಈ ಥರ ಕೂದಲುಗಳನ್ನ ನೀವು ತಗೊಂಬಿಟ್ರೆ, ನಿಮ್ಮ ಶತ್ರು ಕೂದಲಿರುತ್ತೆ ನೋಡಿ, ನಿಮ್ಗೆ ಯಾರಾಗಲ್ಲ ಅಂಥವ್ರ ಶತ್ರು ಕೂದಲನ್ನ ತಗೊಂಡಾಗ ಒಳ್ಳೆ ಅಮಾವಾಸ್ಯೆ, ಒಳ್ಳೆ ಹುಣ್ಣಿಮೆ ಅಂಥ ಸಂದರ್ಭದಲ್ಲಿ, ಒಳ್ಳೊಳ್ಳೆ ನಕ್ಷತ್ರ ಸಂದರ್ಭದಲ್ಲಿ ಇದನ್ನು ಎರಡನ್ನೂ ಶತ್ರು ಕೂದಲು, ನಂತರ ಪ್ರೇತಬಾಧೆಯಲ್ಲಿದ್ದಂಥ ಕೂದಲುಗಳು, ಕೇಶಗಳು ಹುಣಸೆ ಮರದಲ್ಲಿ ಕಟ್ಟಿ ಹೊಡೆದಿರ್ತಾರೆ. ನೀವು ಹುಡುಕಿದ್ರೆ ಕಾಣುತ್ತೆ, ಸಿಕ್ಕುತ್ತೆ ಅವೆಲ್ಲ. ಅದನ್ನು ಸೇರಿಸಿ ಗಂಟು ಹಾಕ್ಬಿಡ್ಬೇಕು. ಗಂಟು ಹಾಕಿದ್ಮೇಲೆ ನೀವೇನು ಮಾಡಬೇಕು, ಒಂದು ಚಿಕ್ಕದಾಗಿ ಒಂದು ಸ್ವಲ್ಪ ಇದು ಗೂಬೆದು ಮೂಳೆ ಬೇಕಾಗುತ್ತೆ. ಗೂಬೆ ಅಂತ ನಿಶಾಚರ ಪಕ್ಷಿ. ಅದು ನಿಶರಾತ್ರಿಯಲ್ಲಿ ಹಾರಾಡ್ತಿರುತ್ತೆ, ಮಶಾನಗಾಡಲ್ಲೇ ಇರುತ್ತೆ ಅದು. ಅದನ್ನು ಇದ್ರ ಜೊತೆಗೆ ಸೇರಿಸಿ ಈ ಶತ್ರು ಕೂದಲು, ನಂತರ ಪ್ರೇತಬಾಧೆಯಲ್ಲಿದ್ದಂಥ ಅವ್ರ ಕೂದಲು, ಕೇಶ, ಇಲ್ಲಂತಂದರೆ ಯಾವ್ದಾರ ನೇಣ ಹಾಕೊಂಡವರು, ಸೂಸೈಡ್ ಆದವ್ರದ್ದು ಯಾರ್ದಾರು ಸರಿ ಕೂದಲುಗಳು ಸಿಕ್ಕೋದು ಸರಿ, ತಂದು ಶತ್ರು ಕೂದಲು ಜೊತೆಗೆ ಉಲ್ಲುಕದ ಮೂಳೆ ಸೇರಿಸಿ ಇದನ್ನ ಗಂಟು ಹಾಕ್ಬಿಡ್ಬೇಕು. ಹಾಕಿದ್ಮೇಲೆ ನೀವೇನು ಮಾಡಬೇಕು, ಒಂದು ಈ ಥರ ಗಾಜಿನ ಶೀಶೆ ಮಡಿಕೊಂಡು ಇದರೊಳಗಡೆಗೆ ಕೆಲವೊಂದು ಸೂಸೈಡ್ ಆದಂಥವ್ರದ್ದು, ಆಮೇಲೆ ಏನಾರ ಆಕ್ಸಿಡೆಂಟ್ ಆದಂಥವ್ರು, ಅಂಥವ್ರೆಲ್ಲ ಸತ್ತೋಗಿರ್ತಾರಲ್ಲ ಅಂಥವ್ರದ್ದು ಬೂದಿ ಮಾತ್ರ ತಗೋಬೇಕು. ಬೇರೆ ಏನು ಮುಟ್ಟಬಾರ್ದು. ಬರೀ ಬೂದಿ ಮಾತ್ರ ತಗೊಂಡು ಒಂದು ಗಾಜಿನ ಶೀಶೆಗೆ ಹಾಕ್ಕೊಂಡಿರ್ಬೇಕಾದ್ರೆ ಈ ರೀತಿ ಒಂದು ಗಾಜಿನ ಶೀಶೆ ಒಳಗಡೆಗೆ ತುಂಬಿಡಬೇಕು ಈ ಚಿತಾಭಸ್ಮ. ನಂತರ ಶತ್ರು ಕೂದಲು, ನಂತರ ಪ್ರೇತಬಾಧೆಯಲ್ಲಿರೋಂಥ ಕೆಲವೊಂದು ಕೂದಲುಗಳು, ಅಥವಾ ಯಾವ್ದಾರ ಸರಿ ಶವದ ಕೂದಲಾದರೂ ಸರಿ, ಶತ್ರು ಕೂದಲು ಜೊತೆ ಸೇರಿಸಿ ಈ ರೀತಿ ಒಂದು ನಿಶಾಚರ ಪಕ್ಷಿಯ ಹುಲ್ಲು ಮೂಳೆನ ಸೇರಿಸಿ ಹಾಕಿ ಇದರಲ್ಲಿ ಬಂಧನ ಹಾಕಿ ಗಂಟು ಹಾಕಿ ಈ ರೀತಿ ಶೀಶೆನಲ್ಲಿ ಬಂದ್ ಮಾಡಿದಾಗ ಇದು ಶತ್ರುಗೆ ಕೆಲವೇ ಒಂದು 2-3 ದಿವಸದಲ್ಲಿ ಶತ್ರು ರಾಶಿಗೆ ಇದು ಪ್ರವೇಶ ಆಗಿಬಿಡುತ್ತೆ. ಈ ಪ್ರೇತಾತ್ಮಗಳು ಇಲ್ಲಿ ಒಂದು ಸಣ್ಣದೊಂದು ತೂತು ಮಾಡ್ಕೋಬೇಕು, ಹೋಲ್ ಮಾಡಿ ಬಿಟ್ಬಿಡ್ಬೇಕು. ಇದನ್ನು ಶತ್ರು ಜಾಗದಲ್ಲಿ ಹೂತಾಕಿದ್ರೆ ಯಾರು ಬಂದು ತೆಗೆದುಹಾಕ್ಬಿಡ್ತಾರೆ. ಅದಕ್ಕೆ ಇನ್ನೇನು ಮಾಡಬೇಕು, ನೀವು ನಿರ್ಜನ ಪ್ರದೇಶದಲ್ಲಿ ಎಲ್ಲರ ಒಂದು ಸಮಾಧಿ ಮಾಡೋ ಸ್ಮಶಾನ ಅಂಥದ್ದಲ್ಲಿ ಜಾಗದಲ್ಲಿ ಇದನ್ನು ಹೂತಿ ಮಡಿಕೊಂಡು ಇದನ್ನು ಇದಕ್ಕೆ ನೀವು ಒಂದು 15-20 ದಿವಸನೋ ಅಥವಾ ಒಂದು 20 ದಿವಸನೋ ಇದಕ್ಕೆ ನೀವು ಪೂಜೆ ಕೊಡಬೇಕಾಗತ್ತೆ. ಇದಕ್ಕೆ ಪೂಜೆ ಅಂದರೆ ಭಾಳ ಈಸಿ, ಸಿಂಪಲ್ಲು. ಒಂದು 5 ನಿಂಬೆಹಣ್ಣು ಬೇಕಾಗುತ್ತೆ, 5 ಅರಿಶಿಣದ ಗೋಟು ಅಂದರೆ ಅರಿಶಿಣದ ಕೊನೆ ಮುಖ ಇರೋಂಥದ್ದು, ಆಮೇಲೆ ಬೇವಿನ ಸೊಪ್ಪು, ಆಮೇಲೆ ಅರಿಶಿಣ, ಕುಂಕುಮ, ನಿಂಬೆಹಣ್ಣು, ಅಡಿಕೆ, ವೀಳ್ಯದೆಲೆ, ಆಮೇಲೆ ಕೋಳಿ ಕರಳು, ಕೋಳಿ ಹೊಟ್ಟೆ ಒಳಗಿರೋಂಥ ಕರಳು, ಆಮೇಲೆ ಅಂಥವೆಲ್ಲ ಮಡಗಬೇಕು. ಕೋಳಿ ಕರಳು ಅಂಥನ್ನೆಲ್ಲ, ಆಮೇಲೆ ಮೀನು ಕಸ, ಆಮೇಲೆ ಬಿಳಿ ಎಕ್ಕದ ಹೂವು, ಇಷ್ಟೆಲ್ಲ ಪೂರ್ತಿ ಇದಕ್ಕೆ ಮಡಗಿ ನೀವು ಪ್ರತಿನಿತ್ಯ ಪೂಜೆ ಕೊಡಬೇಕು. ಇದಕ್ಕೆ ನಿಮ್ಮ ಶತ್ರುನ ನೆನೆಸ್ಕೊಂಡು, ನಿಮ್ಮ ಶತ್ರುವಿನಾದಂಥ ಅನಾಚಾರ ಅನಾಹುತಗಳನ್ನು ನೆನೆಸ್ಕೊಂಡು ನೀವು
ಇದಕ್ಕೆ ನೀವು ಪೂಜೆ ಕೊಡ್ತಾ ಬಂದಾಗ ನೀವು ಹಾಕಿರ್ತೀರಲ್ಲ ಆ ಜಾಗದಲ್ಲೆಲ್ಲ ಬಿದ್ದಿರುತ್ತಲ್ಲ ಒಂದು ಸ್ವಲ್ಪ ಮಣ್ಣು ಮಸಾಣಗಳಲ್ಲಿ ಇದನ್ನು ಹೂತಾಕಿರೋ ಜಾಗದಲ್ಲಿ ಇರುತ್ತಲ್ಲ ಮಣ್ಣು, ಆ ಮಣ್ಣನ್ನು ತಗೊಂಡೋಗಿ ನಿಮ್ಮ ಶತ್ರು ಇರೋಂಥ ಜಾಗದಲ್ಲಿ ನೀವು ಅದನ್ನು ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿದಾಗ ಅದು ಇದರೊಳಗಡೆ ಇರುತ್ತಲ್ಲ ಸೇರ್ಕೊಂಡಿರೋದು ಅಂಶ, ನೀವು ಗಂಟು ಹೊಡೆದಿರ್ತೀರಲ್ಲ ಪ್ರೇತಬಾಧೆಯಲ್ಲಿರೋಂಥ ಕೂದಲುಗಳನ್ನೆಲ್ಲ ಅದು ನೀವು ಯಾವಾಗ ಅದನ್ನು ಹಾಕಿರ್ತೀರ ಅದನ್ನು ತುಳಿತಾರೆ, ಅವರ ರಾಶಿಗೆ ಇದು ಪ್ರವೇಶ ಆಗ್ಬಿಡುತ್ತೆ. ಆಯಿತಾ? ಇದು ನಿಮ್ಮ ಹತ್ರ ಎಲ್ಲಿ ತನಕ ಸೇಫ್ಟಿಯಾಗಿ ಬಂದೋಬಸ್ತಾಗಿರ್ತದೆ ಅಲ್ಲಿವರೆಗೂ ಆ ಪ್ರೇತಬಾಧೆನ ತಪ್ಪಿಸೋಕ್ಕಾಗಲ್ಲ. ಭಾಳ ಜಟಿಲವಾದಂಥ ಪ್ರಯೋಗ ಇದು. ಇದನ್ನು ನೀವು ಆದರೆ ಯಾರು ಬೇಕಾದ್ರೂ ಇದನ್ನು ಟ್ರೈ ಮಾಡಿ. ಇದು ಭಾಳ ಈಸಿಯಾಗಿದೆ. ಒಂದು ಸತಿ ಗಂಟು ಹಾಕಿದ್ಮೇಲೆ ಮುಗೀತು, ಪುನಃ ಬಿಚ್ಚಂಗಿಲ್ಲ. ಇದು ಬಿಚ್ಚೋಕ್ಕೂ ಆಗಲ್ಲ, ಮಾಡೋಕ್ಕೂ ಆಗಲ್ಲ, ಮುಗಿದೋಯ್ತು, ಫಿನಿಶ್.